ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇದಾರೆ ಈ ಬರುವುದಿಲ್ಲ ಯಾಕಂದ್ರೆ ಇವಾಗ ಹಾಲ್ ಹತ್ರ ರೀಚ್. ಫ್ರೆಂಡ್ಸ್ ನಾವೀಗ ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಫ್ರೆಂಡ್ಸ್ ಇವಾಗ ನಾವು ಮುಗಿಸ್ಕೊಂಡು ಫ್ರೆಂಡ್ಸ್ ಇಲ್ಲೇ ಕೂತ್ಕೊಂಡಿದ್ದೆ. ನಾವೀಗ ಇಲ್ಲಿ ಸೂರ್ಯದಲ್ಲಿ ಇನ್ನೊಂದು ಶಾಪಿಗೆ ಹೋಗಿದ್ವಿ. ಅಲ್ಲಿ ನಾವು ಕಬ್ಬು ಫ್ರೆಂಡ್ಸ್ ಇವಾಗಷ್ಟೇ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಬಟ್ ನಾನು ವಿಡಿಯೋ ಹಾಯ್ ಫ್ರೆಂಡ್ಸ್ ಅಲ್ಲಿ ನನ್ನ ಮಾಮ ನನಗೋಸ್ಕರ ಫ್ರೆಂಡ್ಸ್ ಇದು ಇವಾಗ ನಾವು ರಿಲಯನ್ಸ್ ಅಲ್ಲಿ ಇದ್ದೇವೆ. ಚಿಕ್ಕಮ್ಮ ಜ್ಯೂಸ್ ಮಾಡಿದ್ದಾರೆ. ಸೊ ಅದು ನಮ್ಮ ಅಕ್ಕ ಪಾಯಸ ತಿಂತಾ ಇದ್ದಾಳೆ. ಸೊ ಫ್ರೆಂಡ್ಸ್ ನಾನು ಅವಾಗಲೇ ಮನೆಗೆ ಬಂದೆ. ಫ್ರೆಂಡ್ಸ್ ನಮ್ದು ಹೊರಟಾಗಿದೆ. ಫ್ರೆಂಡ್ಸ್ ನಮ್ಮ ಅತ್ತಿಗೆ ಸಕ್ಕ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಎತ್ತಿದ್ದು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂಥರ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. 12:30 ಆಯಿತು. ಸೊ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು, ಅದಕ್ಕಾಗಿ ನಾನು ಹೊರಟಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ಹೊರಟಿದ್ದಾರೆ. ನಮ್ಮ ಮಾಮ ಕೂಡ ರೆಡಿಯಾಗಿದ್ದಾರೆ. ಹತ್ತಿಗೆ ಇನ್ನೂ ಸ್ಟ್ರೈಟಿಂಗ್ ಮಾಡ್ತಾ ಇದ್ದಾರೆ ಹೇರನ್ನು. ನನ್ನ ಅತ್ತೆ ಮೇಕಪ್ ಮಾಡ್ತಾ ಇದ್ದಾರೆ. ಅದು ಹೋಗೋ ತನಕ ಮೇಕಪ್ ಬಾರಿ ಪೌಡ್ರ್ ಒಂದು ಹಾಕಿದೆ ಅಷ್ಟೇ. ಹಾಂ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೇವೆ. ಇವಾಗ ಹಾಲ್ ಹತ್ರ ರೀಚ್ ಆದ್ವಿ. ಒಳಗಡೆ ಹೋಗ್ಬೇಕಷ್ಟೇ, ಇನ್ನು ಇಲ್ಲೇ ಕೂತಿದ್ದೇವೆ. ಫ್ರೆಂಡ್ಸ್ ನಾವಿವಾಗ ಮದುವೆ ಹಾಲಲ್ಲಿ ಇದ್ದೇವೆ. ಫ್ರೆಂಡ್ಸ್ ಇಲ್ಲಿ ಕೂತ್ಕೊಂಡಿದ್ದೇವೆ. ಮತ್ತೆ ಮತ್ತೆ ಮಾಮ ಮಾತು ವ್ಯೂ ಅಲ್ಲಿ ಇಟ್ಟಿದ್ದಾರೆ. ನಾವು ಸಿಕ್ಕ ಹೋಗ್ತೇವೆ ಈ ಸಲ, ಯಾಕಂದ್ರೆ ಈ ಸಲ ನಾವು ಗಿಫ್ಟ್ ಆಗಿದ್ದೇವೆ. ಇವಾಗಷ್ಟೇ ನಾವು ಫೋಟೋ ತೆಗೆಸ್ಕೊಂಡು ಬಂದು ಇಲ್ಲಿ ಕೂತಿದ್ದೇವೆ. ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಇವಾಗ ನಾವು ಮುಗಿಸ್ಕೊಂಡು ಬಂದಿದ್ದೇವೆ. ಈಗ ಪ್ರೀತಿಗೆ ಹೇರ್ ಕಟ್ ಮಾಡಬೇಕಂತೆ. ಸೊ ಅದಕ್ಕೆ ಅವ ಇಲ್ಲಿ ಅಪ್ಪನ ಹತ್ರ ದುಡ್ಡೆಲ್ಲ ಕೇಳಿಕೊಂಡು ಈಗ ಅಲ್ಲಿ ಹೋಗ್ತಾ ಇದ್ದಾನೆ. ಫ್ರೆಂಡ್ಸ್ ಇಲ್ಲೇ ಕೂತ್ಕೊಂಡಿದ್ದಾನೆ. ಇವಾಗ ನಾವು ಸುಳ್ಯದಲ್ಲಿರುವ ಒಂದು ಮೋರಲ್ಲಿದ್ದೇವೆ. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಆಗಬೇಕಿತ್ತಂತೆ. ನನ್ನ ಅತ್ತೆಗೆ ಟೊಮೆಟೊ ಅದು ಇದು ಅಂತೆಲ್ಲ ಬೇಕಿತ್ತಂತೆ, ತರಕಾರಿ. ಸೊ ಅದಕ್ಕೆ ಬಂದಿದ್ದರು ಇಲ್ಲಿಗೆ. ಸೊ ಹಾಗೆ ಯುನಿಬಿಕ್ ಬಿಸ್ಕೆಟ್ ಕೂಡ ತಗೊಂಡು. ಸೊ ಫ್ರೆಂಡ್ಸ್ ನಾವು ಇನ್ನೊಂದು ಶಾಪಿಗೆ ಹೋಗಿದ್ವಿ. ಅದು ಹೋಲ್ಸೇಲ್ ಸ್ಟಿಕ್ ಉಂಟಲ್ಲ, ನಾ ಅತ್ತೆ ಮನೇಲಿ ತಿಂತಿದ್ದೆಲ್ಲ ಅದು. ಸೊ ಅದನ್ನು ತಗೊಂಡು ಬರಲಿಕ್ಕೆ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಸ್ಟಾಕ್ ಇಲ್ಲ, ಅದು ಬರಬೇಕಷ್ಟೇ ಅಂತೆ. ಸೊ ಹಾಗೆ ಅಲ್ಲಿಂದ ಸೀದಾ ಬಂದ್ವಿ. ಮತ್ತೆ ತಗೊಳ್ಳೋಣ ಅಂತ ಹೇಳಿದೆ. ಅದ್ವಿತ್ತು ಸ್ವಲ್ಪ ಅಂದರೆ ಸ್ವಲ್ಪನೇ ಕೂದಲು ಕಟ್ ಮಾಡಿಕೊಂಡು ಬಂದದ್ದು. ಸೊ ಫ್ರೆಂಡ್ಸ್ ಇವಾಗ ಒಂದು ಫ್ಯಾನ್ಸಿಗೆ ಬಂದಿದ್ದೇವೆ. ದೊಡ್ಡ ಫ್ಯಾನ್ಸಿ ಬಟ್ ಚಂದ ಉಂಟು. ಅದ್ವಿತ್ ಸೈಡಿಂದ ಹೇಳು. ನಮ್ಮ ಅತ್ತಿಗೆ ಚಪ್ಪಲ್ ಹುಡುಕೋದ್ರಲ್ಲಿ ಪರದಾಟ ಆಡ್ತಿದ್ದೇವೆ. ನೋಡಿ ಇಷ್ಟೆಲ್ಲ ಹಾಕಿದ್ರು, ಯಾವುದೂ ಚೂಸ್ ಮಾಡಲಿಲ್ಲ. ಹೌದು ಗೋಲ್ಡ್ಸ್ ಇಟ್ಟಿದ್ದಾರೆ ಚಪ್ಪಲ್ ಅಂಗಡಿಯಲ್ಲಿ, ಅದು ಯಾಕೆ ಅಂತ ಗೊತ್ತಿಲ್ಲ. ನಾವು ಕಬ್ಬು ಜ್ಯೂಸ್ ಕುಡಿತಾ ಇದ್ದೇವೆ. ವಿ ಹ್ಯಾವ್ ರೀಚ್ಡ್ ಹೋಮ್. ಆ ಕಡೆ ಕೂರ ಸ್ವಾಗತ ಮಾಡ್ತಿತ್ತು, ನಾವು ಆದರೂ ಈಚೆ ಸೈಡಿಂದ ಬಂದದ್ದು. ಮತ್ತು ನನ್ನ ಅತ್ತಿಗೆ ನೆಟ್ಟಿರುವ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಇವತ್ತು ಪೇಟೆಗೆಲ್ಲ ಹೋಗಿ ಫುಲ್ ಸುಸ್ತಾಗಿ ಬಂದು 1.5 hours ಆಯಿತು ಇಲ್ಲೇ ಇದ್ದ ನಾಗದಿಂದ ಕೂತ್ಕೊಂಡು. ಬೋರ್ ಆಗ್ತಾ ಉಂಟು ಫ್ರೆಂಡ್ಸ್. ಆ್ಯಂಡ್ ನಾಳೆ ನಾನು ನನ್ನ ಮನೆಗೆ ಹೋಗೋದು. 25th ಬಂದವಳು 7ಗೆ ಹೋಗೋದು. ಯಾಕಂದರೆ ನಾಳೆ ಹೋಗಲೇಬೇಕು. ನಮ್ಮ ಮನೇಲಿ ಭೂತ ಸಂಬಿಲ ಇದೆ. ನಮ್ಮ ಮನೆಯಲ್ಲ, ನಮ್ಮ ಫ್ಯಾಮಿಲಿದು. ಸೊ ಅದಕ್ಕೆ ನಾಳೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ನನ್ನ ಅಜ್ಜಿ ಮನೆಗೆ ಕೂಡ ಹೋಗಬೇಕಲ್ಲ. ಆನಂತರ ರಜೆ ಕೂಡ ಮುಗೀತು ನಮಗೆ. 29 27 ಅಂತ ಕನ್ಫ್ಯೂಸ್ ಉಂಟು. ಸ್ಕೂಲ್ ರೀಓಪನ್, ಅದು ಯಾವಾಗ ಅಂತ ಗೊತ್ತಿಲ್ಲ, ನೋಡ್ಬೇಕು. ಫ್ರೆಂಡ್ಸ್ ನಂದು ಊಟ ಎಲ್ಲ ಆಗಿದೆ. ಅದೇ ನಾನು ವೀಡಿಯೋ ತೆಗೆದಿಲ್ಲ. ಅದೇ ಎಲ್ಲ ವೀಡಿಯೋದಲ್ಲಿದ್ದರೆ ನಿಮಗೂ ಬೋರಿಂಗ್ ಅನಿಸ್ಬೋದು ಅಂತೇಳಿ ನಾನು ವೀಡಿಯೋ ತೆಗೆದಿಲ್ಲ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಹೇಳಬೇಕು ಅಂದರೆ, ಈ ವಿಡಿಯೋ ನೀನು ನಾಳೆನೇ ಕಂಟಿನ್ಯೂ ಮಾಡಬೇಕಷ್ಟೇ. ಸೊ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನೇ ವ್ಲಾಗ್ ಇವತ್ತು ಬೆಳಗ್ಗೆ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಇವತ್ತು ನಾನು ನನ್ನ ಮನೆಗೆ ಹೋಗೋದು. ಆ್ಯಂಡ್ ಇವತ್ತೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಇವತ್ತು ಕೂಡ ನಿನ್ನೆ ಹೋದ್ವಿ ಅಲ್ಲ ಫಂಕ್ಷನ್, ಅದರ ರಿಸೆಪ್ಷನ್ ಇವತ್ತು. ಸೊ ಅಲ್ಲಿಗೆ ಹೋಗಿ ಆನಂತರ ಮನೆಗೆ ಹೋಗೋದು ಟೇಕಪಾಡಿಗೆ. ಫ್ರೆಂಡ್ಸ್ ಅಲ್ಲಿ ನನ್ನ ಮಾಮ ನನಗೋಸ್ಕರ ಮಾವಿನಕಾಯಿ ಕೊಯ್ತಾ ಇದ್ದಾರೆ. ಬಂದೆ. ನಮ್ಮತ್ತೆ ತಿಂಡಿಗೆ ಕರೀತಿದ್ದಾರೆ ಫ್ರೆಂಡ್ಸ್. ನಾನು ಹೋಗ್ಬೇಕು. ಇದು ತಿಂಡಿಗೆ ಚಿತ್ರಾನ್ನ. ನಾ ಫಸ್ಟ್ ಟೈಮ್ ತಿನ್ನೋದು ಚಿತ್ರಾನ್ನ. ನನಗೆ ಆಗದಿಂದ ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಸೊ ಈಗ ಹೊರಟಾದ್ಮೇಲೆ ವೀಡಿಯೋ ತೆಗಿತಾ ಇದ್ದೀನಿ.
ನೋಡಿ ನಾವೆಲ್ಲ ಹೊರಟು ನಿಂತಿದ್ದೇವೆ. ಅದೇ ಸಾನಿಕಾ ನನ್ನ ಬರಲಿಕ್ಕೆ ಹೇಳಿದ್ರು, ಅವಳು ಬರ್ತಾ ಇಲ್ಲ ಫ್ರೆಂಡ್ಸ್. ಸೊ ಇವತ್ತು ನಾವು ಮನೆಗೆ ಹೋಗ್ತಿದ್ವಲ್ಲ, ನಮ್ಮ ಮನೇಲಿ ಭೂತ ಸಂಬಿಲ ಇದೆಯಲ್ಲ, ಸೊ ಅದೆಲ್ಲ ಆಗಿ ಬರುವಾಗ ಇವರು ನೈಟ್ ಆಗ್ತಿದೆ, ಆದರೂ ಅವಳು ಕೇಳ್ತಾ ಇಲ್ಲ, ಬರ್ತಾ ಇಲ್ಲ. ಆದರೂ ಇವಾಗ ನಾವು ಹೋಗ್ತಾ ಇದ್ದೇವೆ. ಶೆಕೆ ಆಗ್ತಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೇವೆ. ಸೊ ಫ್ರೆಂಡ್ಸ್ ನಾವೀಗಷ್ಟೇ ಫಂಕ್ಷನ್ಗೆ ಇರ್ತಿದ್ದೇವೆ, ಇಲ್ಲಿ ಕೂತಿದ್ದೇವೆ. ನನ್ನ ಅತ್ತೆ ಅಲ್ಲಿ ಕೂತಿದ್ದಾರೆ, ಅದ್ವಿತ್ ಮತ್ತು ಅತ್ತೆ. ಬಟ್ ನನ್ನ ಅತ್ತೆ ಅವರು ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡ್ತಿದ್ದಾರೆ, ನಮ್ಮದು ಊಟ ಆಯಿತು. ಸೊ ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಇದ್ದೇವೆ ಫ್ರೆಂಡ್ಸ್, ಮ್ಯಾಂಗೋ ಐಸ್ ಕ್ರೀಮ್. ನೀನೆ ಮದುವೆಯಲ್ಲಿ ಇತ್ತಲ್ಲ ಅದೇ ಟೈಪ್ ಇದು. ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ರೋಡಲ್ಲಿ ನಡ್ಕೊಂಬರ್ತಾ ಇದ್ದೀವಿ. ಗಾಡಿ ಪಾರ್ಕಿಂಗ್ ಮಾಡಿದ ಜಾಗಕ್ಕೆ ಫುಲ್ಲು ಶೆಕೆಯಲ್ಲಿ ಸತ್ತೋದ್ವಿ ಫ್ರೆಂಡ್ಸ್. ಅರ್ಧ ಬೆವರಿ ಹೋಗಿದ್ದೇನೆ, ಫುಲ್ ಶೆಕೆ ಆಯಿತು. ಇನ್ನೊಂದು ಥಿಂಗ್ ಏನು ಹೇಳಬೇಕು ಅಂದರೆ, ಇವತ್ತು ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇನ್ನು ಸೀದಾ ಮನೆಗೆ ಹೋಗೋದು. ಇವಾಗ ನಾವು ರಿಲಯನ್ಸಲ್ಲಿ ಇದ್ದೇವೆ. ನಮ್ಮ ಅತ್ತಿಗೆಗೆ ಪರ್ಫ್ಯೂಮ್ ಬೇಕಿತ್ತಂತೆ. ಅದೆಲ್ಲ ಬೇಕಾದು ಇದಲ್ಲ ನೀ ಹಾಕೋದು. ನಾವು ತೆಂಕಪಾಡಿಗೆ ಎತ್ತಬೇಕಷ್ಟೇ, ಹೋಗ್ಬೇಕಷ್ಟೇ. ಅಯ್ಯೋ, ಬ್ಯಾಕ್ ಟು ಹೋಮ್ ಆಫ್ಟರ್ 12 days. ಫ್ರೆಂಡ್ಸ್ ನಾನು ವಾಪಸ್ ನನ್ನ ಅಚ್ಚ ಮನೆಗೆ ಹೋಗ್ತಿದ್ದೀನಿ, ಚಿಕ್ಕಪ್ಪನ ಮನೆಗೆ. ಹತ್ತುತ್ತೇನೆ ಚಿಕ್ಕಪ್ಪನ ಮನೆಗೆ ಹೋಗಿ. ಚಿಕ್ಕಮ್ಮ ಜ್ಯೂಸ್ ಮಾಡಿದ್ದಾರೆ, ಸೊ ಅದನ್ನು ಕುಡಿತಾ ಇದ್ದೆ. ಚೆನ್ನಾಗಿದೆ ಫ್ರೆಂಡ್ಸ್. 12 days ನಮ್ಮ ಅಕ್ಕ ಇಲ್ಲಿದ್ದಾಳೆ. ನಮ್ಮ ಅತ್ತಿಗೆ ಬಂದಿದ್ದಾರೆ, ನನ್ನ ತಮ್ಮ ಬಂದಿದ್ದಾನೆ, ಮಾಮ ಬಂದಿದ್ದಾರೆ. ನಮ್ಮ ಅಕ್ಕ ಪಾಯಸ ತಿಂತಾ ಇದ್ದಾಳೆ. ಫ್ರೆಂಡ್ಸ್ ನಾನು ಅವಾಗಲೇ ಮನೆಗೆ ಬಂದೆ, ಆದರೆ ನಿಮಗೊಂದು ವಿಷಯನ ತೋರಿಸ್ಬೇಕು ಅಂತಿತ್ತು. ಸೊ ಅದಕ್ಕೆ ಇವಾಗ ವಿಡಿಯೋ ತೆಗಿಯೋಣ ಅಂತ ಬಂದದ್ದು. ಏನಂತ ತೋರಿಸ್ತೀನಿ. ಅದು ಈ ಫ್ರಿಡ್ಜ್ ಒಳಗಡೆ ಇದೆ ಫ್ರೆಂಡ್ಸ್, ನೋಡಿ ಇಲ್ಲಿದೆ. ಇದು ಸ್ಟಿಕ್ಕು ನಾನು ಸುಳ್ಯದಿಂದ ಹೊಡ್ಕೊಂಬಂದಿದ್ದು. ಸೊ ಇದರಲ್ಲಿ 100 ಸ್ಟಿಕ್ಸ್ ಇದೆ. ಸ್ವಲ್ಪ ಇಲ್ಲಿರ್ತೀನಿ, ಅದು ಗಟ್ಟಿಯಾಗಕ್ಕೆ 24 hours ಬೇಕು. ಯಾಕಂದ್ರೆ ನನಗೆ ಹೇಳಿದೇನಿಲ್ವೋ ಗೊತ್ತಿಲ್ಲ, ಅದು ನೀರಾಗಿ ಸಿಗೋದು. ಸೊ ಹಾಗಾಗಿ ಗಟ್ಟಿಯಾಗ್ಲಿಕ್ಕೆ ಇಡಬೇಕು. ನಮ್ಮ ಮನೇಲಿ ಪ್ರಸಾದ ಎಲ್ಲ ಇಟ್ಟಿದ್ದಾರೆ. ಬೆಳಿಗ್ಗೆ ನಾಗನ ಪೂಜೆ ಇತ್ತು ಅಲ್ವಾ, ಸೊ ಅದ್ರದ್ದು ನಾಗನ ಪೂಜೆ ಇತ್ತು, ಅದರದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ ಪ್ರಸಾದ ಎಲ್ಲ. ನನ್ನ ರೂಮೆಲ್ಲ ನಾನು ಚಲ್ಲಾಪಿಲ್ಲಿ ಆಗಿತ್ತು. ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಕತ್ಲೆ ಹಾಕೋದಕ್ಕೆ ಈಗ ಮೀದಾದ್ಮೇಲೆ ಹಾಕೋ ಬಟ್ಟೆ ಮತ್ತು ಹೋಗುವಾಗ ಹಾಕೋ ಬಟ್ಟೆ ಎಲ್ಲ ಉಂಟು. ಲೈಟೆಲ್ಲ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ದ್ಯಾಟ್ಸ್ ಇಟ್ ಫ್ರೆಂಡ್ಸ್. ನನ್ನ ಅತ್ತಿಗೆ ತಿಂತಾ ಇದ್ದಾರೆ. ನನ್ನ ಅತ್ತೆ ಅಲ್ಲಿದ್ದಾರೆ ಕೂತ್ಕೊಂಡು. ನೋಡಿ ಫ್ರೆಂಡ್ಸ್, ಕೈ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಪಿಂಕ್ ಆಗಿ, ಫಿಲ್ಟರಲ್ಲ ಇದು, ಕಲರೇ ಪಿಂಕ್ ಉಂಟು ಇವತ್ತು ಸ್ಕೈ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ. ನನ್ನ ಅತ್ತೆ, ಮಾಮ, ಅವ್ವ, ದಿಯಾ ಎಲ್ಲರೂ ಬಂದಿದ್ದಾರೆ. ಹಾಯ್ ಮಾಡು ದಿಯಾ. ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೇವೆ ಭೂತ ಸಂಬಿಲಕ್ಕೆ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು. ಹಾಯ್ ಮಾಡು. ಹಾಯ್. ಸೊ ನನ್ನ ಅಪ್ಪ ಈಗ ಬಂದರು. ಕೋಳಿ ಎಲ್ಲ ಸಜ್ಜಿ ಮಾಡಿ ಸ್ನಾನ ಮಾಡಿ ಈಗ ದೀಪ ಇಡ್ತಾ ಇದ್ದಾರೆ. ನನ್ನ ಅವ್ವ, ನನ್ನ ಅತ್ತೆ. ಫ್ರೆಂಡ್ಸ್ ನಮಗಲ್ಲಿ ಶೆಕೆಯಲ್ಲಿ ನಿಲ್ಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವಿಲ್ಲಿ ಬಂದರು ಫ್ರೆಂಡ್ಸ್. ಈಗ ಮತ್ತೆ ತೆಂಕಪಾಡಿಯಲ್ಲಿ ಇದ್ದೇವೆ, ಫ್ಯಾನ್ ಅಡಿಯಲ್ಲಿ ನಿಂತಿದ್ದೇವೆ. ಮತ್ತು ಎಂತ ಮಾಡೋದು ಫ್ರೆಂಡ್ಸ್, ಹಂಗಲ್ಲಿ ಶೆಕೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ. ಸೊ ಬಂದ್ವಿ. ನಮ್ಮ ಅತ್ತಿಗೆ ಸಖತ್ತಾಗಿ ರೆಡಿಯಾಗಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಬಟ್ ಈ ಮೊಬೈಲಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಷ್ಟೇ. ಹಲೋ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಆದ ವಿಡಿಯೋ. ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕ ಎಲ್ಲರ ಕೈಲಿ ಮೊಬೈಲ್. ಆ್ಯಂಡ್ ನೋಡಿ ಇದು ಗ್ರೇಹ. ಈಚೆ ತಿರ್ಗು ಗ್ರೇಹ. ನೀ ಎಂತ ಚೇರೆಲ್ಲ ಅಡ್ಡೆಟ್ಟು ಕೂತದು ಗ್ರೇಹ. ವಿಕ್ಕಿ ಮೇಲೆ 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 ನೋಡಿ, ಇವನೇ ಫ್ರೆಂಡ್ಸ್ ನನ್ನ ತಮ್ಮ ವಿಕ್ಕಿ, ವಿಕ್ರಮ್. ವಿಕ್ಕಿ ಅಕ್ಕ ಅಡ್ಡದಿಂದ ಹೇಳು. ವಿಶ್ರುತ್ ಅಂತ ತೋರಿಸುವ. ವಿಶ್ರುತ್ ಹಾಯ್ ಮಾಡು. ಸೊ ಫ್ರೆಂಡ್ಸ್ ನಾವಿವಾಗ ಊಟ ಮಾಡ್ತಿದ್ದೇವೆ. ನಮ್ಮ ಅಕ್ಕ ಆ ಕಡೆಗೆ ಹೋದ್ಲು. ಸೊ ಫ್ರೆಂಡ್ಸ್ ನಾವೀಗ ಹೋಗ್ತಿದ್ದೇವೆ. ನಮ್ಮ ಅಕ್ಕನಿಗೆ ನಿದ್ದೆ ಬರ್ತಂದರೆ ಅವಳಿಗೆ ನಾಳೆ ಕಾಲೇಜ್ ಇತ್ತಲ್ಲ ಅದಕ್ಕೆ. ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಎತ್ತಿದ್ವಿ. ಆ್ಯಂಡ್ ಇವಾಗ ಇನ್ನು ಮಲಗಬೇಕು, ಟೈಮ್ ಆಯ್ತು. ಯಾಕಂದ್ರೆ ನಮ್ಮ ಅಕ್ಕನ ಕಾಲೇಜ್ ಹೋಗ್ಲಿಕ್ಕೆ ಉಂಟು, ಬಟ್ ನಾನು ಮನೇಲೇ ಇದ್ದೇನೆ. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.